ಎಲ್ಲ ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಸುದ್ದಿವಾಹಿನಿ ನ್ಯೂಸ್ ಫಸ್ಟ್ 5 ವರ್ಷಗಳ ಪ್ರಾರಂಭೋತ್ಸವವನ್ನು, ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇರತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ನಾನು ಪೂರ್ಣಕಾಲಿಕವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇರೋದರಿಂದ ಇವತ್ತಿನ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ, ಸ್ಪರ್ಧಾತ್ಮಕವಾದಂತಹ ವ್ಯವಹಾರ ಸಮಾಜದಲ್ಲಿ ನಮ್ಮ ನ್ಯೂಸ್ ಫಸ್ಟ್ ಚಾನಲ್ ಎಷ್ಟರ ಮಟ್ಟಿಗೆ ಜನಮಾನಸವನ್ನು ತಲುಪಿದೆ ಅಂತಕ್ಕಂತಹದ್ದು ಪ್ರತಿಯೊಂದು ವಿನೂತನವಾದಂತಹ ಕಾರ್ಯಕ್ರಮದಿಂದ ಗೊತ್ತಾಗ್ತಕ್ಕಂಥದ್ದು. ಅದು ಯಾವುದೇ ವಿಷಯಗಳಿರಲಿ, ಆಧ್ಯಾತ್ಮಿಕ ಇರಲಿ, ಧಾರ್ಮಿಕ ಇರಲಿ, ಜ್ಯೋತಿಷ ಇರಲಿ, ವೈದ್ಯಕೀಯವಾದಂತಹ ವಿಚಾರಗಳಿರಲಿ, ಸಮಾಜಮುಖಿಯಾದಂತಹ ಯಾವುದೇ ಕೆಲಸಗಳಿರಲಿ, ಅದಕ್ಕೆಲ್ಲದಕ್ಕೂ ಕೂಡ ವಿಭಿನ್ನವಾದಂತಹ ರೂಪದಿಂದ ಜನಮಾನಸವನ್ನು ಮುಟ್ಟತಕ್ಕಂತಹ ಪ್ರಯತ್ನ, ಆ ಕೆಲಸ ನ್ಯೂಸ್ ಫಸ್ಟಿಂದ ಆಗಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ಅಂದರೆ ನ್ಯೂಸ್ ಫಸ್ಟ್ ಅನ್ನುವಂತಹ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂತಹ ಪ್ರಯತ್ನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಲ್ಲಿ ಬರ್ತಕ್ಕಂತಹ ವಿಷಯಗಳು ಬಹಳ ಸ್ಪಷ್ಟವಾಗಿ, ಬಹಳ ಸ್ಫುಟವಾಗಿ, ಅರ್ಥಪೂರ್ಣವಾಗಿ ಮೂಡಿಬರ್ತಕ್ಕಂಥದ್ದು. ಹಲವಾರು ಜನ ಅತಿಥಿಗಳನ್ನು, ಆಯಾ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರನ್ನ ಕರೆಸಿ ಅವರ ಮುಖಾಂತರ ಮಾಡ್ತಕ್ಕಂತಹ ಕಾರ್ಯಕ್ರಮ ಏನಿದೆ, ಅದು ಬಹಳ ಜನಕ್ಕೆ ನಿಜವಾಗಲೂ ಸಮಾಜದಲ್ಲಿ ಅಗತ್ಯತೆ ಇರತಕ್ಕಂಥವ್ರಿಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸ್ತಕ್ಕಂತಹ ಕೆಲಸವಾಗುತ್ತೆ. ಅದನ್ನು ನಮ್ಮ ನ್ಯೂಸ್ ಫಸ್ಟ್ ಮಾಡ್ತಾ ಇರತಕ್ಕಂತಹದ್ದು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯವೂ ಕೂಡ ಆಗಿದೆ. ನಾನು ಹಲವಾರು ಕಾರ್ಯಕ್ರಮಗಳನ್ನು ಅಲ್ಲಿ ಭಾಗಿಯಾಗಿ ಇದ್ದು ಅದನ್ನು ನೋಡಿ ಅನುಭವಿಸಿ ಪ್ರತ್ಯಕ್ಷದರ್ಶಿಯಾಗಿ ಹೇಳ್ತಾ ಇರತಕ್ಕಂತಹ ಮಾತಾದ್ರಿಂದ ಇದು ಕೇವಲ ಯಾವುದೂ ಉತ್ಪ್ರೇಕ್ಷೆ ಅಲ್ಲ, ಮುಖಸ್ತುತಿಯೂ ಅಲ್ಲ, ಅಂತರಾಳದಿಂದ ಬರ್ತಾ ಇರತಕ್ಕಂತಹ ಮಾತಾಗಿದೆ ಅಂತ ಹೇಳೋದಕ್ಕೆ ಒಂದಷ್ಟು ಹೆಮ್ಮೆ ಆಗುತ್ತೆ. ನಾನು ಕೂಡ ಈ ಒಂದು ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನ ಗೌರವ, ನನ್ನ ಹೆಮ್ಮೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಹಲವಾರು ಜನರನ್ನು ನಾನು ತಲುಪಿದ್ದೀನಿ ಅಂತಕ್ಕಂತಹ ತೃಪ್ತ ಭಾವ ನನಗಿದೆ. ಇದರ ಮುಖ್ಯಸ್ಥರಾದಂತಹ ಶ್ರೀಯುತ ರವಿಕುಮಾರ್ ಸರ್ಗೆ ಈ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಇರಲಿ, ಅವರಿಗೆ ಎಲ್ಲ ರೀತಿಯಾದಂತಹ ಯಶಸ್ಸು ಸಿಕ್ಕಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ಶುಭವನ್ನು ಆಶಿಸ್ತೀನಿ. ಜೊತೆಗೆ ಮಾರುತಿ ಸರ್ ಇರಬಹುದು, ನಮ್ಮ ಈ ಚಾನಲ್ನ ಎಲ್ಲ ಸಹೋದ್ಯೋಗಿಗಳಿರಬಹುದು, ಅವರೆಲ್ಲರ ಪರಿಶ್ರಮ, ಅವರಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರತಿಭೆ, ಅವರಲ್ಲಿರ್ತಕ್ಕಂತಹ ಒಂದು ತ್ಯಾಗ ಮನೋಭಾವ, ಈ ಒಂದು ಚಾನಲ್ ಬೆಳಿಬೇಕು, ಅದು ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಆ ತನ್ಮಯತೆ ಈ ಚಾನಲ್ಲು ಇಷ್ಟು ಬೇಗ ಈ ರೀತಿ ಜನಮಾನಸವನ್ನು ತಲುಪೋದಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ಮತ್ತೊಂದು ರೀತಿಯ ಅದೃಷ್ಟದ ಸಂಕೇತ ಅಂತ ಹೇಳಿ ಭಾವಿಸ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಜೊತೆಗೆ ಈ ರೀತಿ ನಮ್ಮ ಚಾನಲ್ನಲ್ಲಿ ಪರಿಶ್ರಮ ಪಡ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ಆ ಭಗವಂತ ಇನ್ನೂ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಕೊಡಲಿ, ಹಾಗೆ ಎಲ್ಲರನ್ನೂ ಕೂಡ ಸಂತೋಷವಾಗಿಟ್ಟಿರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ನಿರಂತರವಾಗಿ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಆ ಭಗವಂತನ ಅನುಗ್ರಹ ಸದಾಕಾಲ ಇರಲಿ ಅಂತ ಆಶಿಸ್ತಾ ಶುಭವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.